ಹುಡುಗನ ಪ್ರಶ್ನೆ ಮಾಡೋದಿಲ್ಲ, ಬೇಸಿಕ್ ಆಗಿ ನಾವು ಹುಡುಗ ಹೇಳ್ತೀವಿ. ಗಣ ಅಂದ್ರೆ ಏನಪ್ಪ? ಗುಂಪು. ರಾಜ್ಯ ಅಂದ್ರೆ ಗಣರಾಜ್ಯ ಇದೆಯಲ್ಲ, ಗಣ ಬೇರೆ ರಾಜ್ಯ ಬೇರೆ ಅಲ್ವಾ? ಎರಡು ಸೇರಿದ್ರೆ ಗಣರಾಜ್ಯೋತ್ಸವ. ಯಾಕೆಂತಂದ್ರೆ ರಾಜರ ಕಾಲದಲ್ಲಿ ಪ್ರಾಂತ್ಯವರು, ಭಾಷೆಯವರು ನಮ್ಮ ದೇಶ ವಿಭಾಗ ಇತ್ತು ಅಲ್ವಾ? ಏನು ಹೈದರಾಬಾದ್ ಕರ್ನಾಟಕ ಏಕೀಕರಣ ನಾವು ಏನಂತೀವಿ, ಇದನ್ನೆಲ್ಲ ಒಗ್ಗೂಡಿಸುವ ನಮ್ಮ ಇವರು ಪಟೇಲ್ ಸಾಹೇಬರು, ಅಂಬೇಡ್ಕರ್ ಸಾಹೇಬರು ಎಲ್ಲರೂ ಅವರದೇ ಆದ ಶ್ರಮ ಇದೆ ಇದರಲ್ಲಿ. ಸೊ ಅದು ಮುಂಚೆ ಇತಿಹಾಸ ಹೇಳೋದಾದ್ರೆ, ಏನು ನಮ್ಮ ರಾಜರ ಕಾಲದಲ್ಲಿ ಪ್ರಾಂತ್ಯವರು, ಭಾಷೆಯವರು ಅಂದರೆ ಒಂದು ತೆಲುಗು ಮಾತಾಡೋದು ಆಂಧ್ರ ಥರ ಈ ಥರ ಇತ್ತು, ಮಹಾರಾಷ್ಟ್ರ ಮರಾಠಿ ಈ ಥರ. ಸೊ ಇದನ್ನೆಲ್ಲ ಒಗ್ಗೂಡಿಸ್ಕೊಂಡು ಒಕ್ಕೂಟ ವ್ಯವಸ್ಥೆ ಅಂತ ಮಾಡ್ತಾರೆ ಅಲ್ವಾ? ಸೊ ಆ ಒಂದು ಪ್ರತೀಕವಾಗಿ ನಾವು ಗಣರಾಜ್ಯ ಅಂತ ಕರಿತೀವಿ. ಗಣ ಗುಂಪು ಮಾಡೋ, ದೇಶನೆಲ್ಲ ಒಕ್ಕೂಡಿಸೋದು, ಒಕ್ಕೂಟ ವ್ಯವಸ್ಥೆ. ಸೊ ಇದು ಪ್ರತೀಕವಾಗಿ ನಾವು ಜನವರಿ 26ರಂದು ಈ ಒಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಅದೇ ನವೆಂಬರ್ 1949 ನವೆಂಬರ್ 26ರಂದು ನಾವು ಸಂವಿಧಾನ ನಾವು ಅಂಗೀಕಾರ ಮಾಡ್ತೀವಿ. ಮತ್ತೆ ಜನವರಿ 26, 1950ರಲ್ಲಿ ಸಂವಿಧಾನವನ್ನು ಒಪ್ಕೊಳ್ತೀವಿ, ಅಂಗೀಕಾರ ಮಾಡ್ತೀವಿ ಸಂಪೂರ್ಣವಾಗಿ ದೇಶದ ಒಂದು ಜನತೆಗೆ. ಈಗ ಮೇಡಮ್ ಅವರ ಪೀಠಿಗೆ ಹೇಳಿದ್ರು ಪ್ರಿಯಾಂಬಲ್, ಅದನ್ನು ನಾವು ಸಮಾನವಾಗಿ ಎಲ್ರಿಗೂ ಎಲ್ಲ ಹಕ್ಕುಗಳು, ರಾಜಕೀಯ ಹಕ್ಕಿರ್ಬೋದು, ಆರ್ಥಿಕ ಎಲ್ಲಾನು, ಸಾಮಾಜಿಕವಾಗಿ ಎಲ್ಲರೂ ಸಮ ಆಗಬೇಕು ಅಂದ್ಬಿಟ್ಟು ನಾನು ಸಂವಿಧಾನವನ್ನು ಅಂಗೀಕಾರ ಮಾಡ್ಕೊಳ್ತೀವಿ, ಅಂದರೆ ಸಂಪೂರ್ಣವಾಗಿ ಒಪ್ಕೊಳ್ತೀವಿ. ಇದು ಆಮೇಲೆ ಫ್ಲಾಗ್ ಮೇಲೆ ಇತ್ತಮ್ಮ, ನೆಲದಲ್ಲಿ ಆಗ್ತದೆ. ಸೊ ಇದರ ಉದ್ದೇಶನೇ ಇಷ್ಟು, ಸಂವಿಧಾನ ಎಲ್ಲರೂ ಒಪ್ಕೊಳ್ಬೇಕು, ಜಾತ್ಯತೀತವಾಗಿ ಆ ಜಾತಿ ಈ ಧರ್ಮ ಅಂತ ನೋಡದೆ ಎಲ್ಲರೂ ಸಮಾನ ಕಾಣೋದು ಸಂವಿಧಾನ.